ಮಗನಿಗೊಂದು ಮಾತು ಹೇಳಿದ್ಲು, ನೋಡು ನಾಳೆ ಬೆಳಗಿನ ಜಾವ ನೀನು ನಮ್ಮ ಸಂಬಂಧಿಕರ ಊರಿಗೆ ಹೋಗೋದದ, ಒಂದು ಕಾರ್ಯದ ನಿಮಿತ್ತ. ಅದಕ್ಕೆ ನೀ ನಡ್ಕೋತ ಹೋಗ್ಬೇಕಲ್ಲ, ನಿನಗೆ 2 ಬುತ್ತಿ ಕಟ್ಟಿ ಕೊಡ್ತೀನಿ. ಒಂದ ನಿನ್ನ ಪಾಲಿನ ಬುತ್ತಿ, ಇನ್ನೊಂದು ಮಣ್ಣಿನ ಪಾಲಿನ ಬುತ್ತಿ. ಈ ಬುತ್ತಿ ಕಟ್ಕೊಂಡು ನೀ ಹೋಗ್ಬೇಕು. ಎಲ್ಲರ ಒಂದಿಷ್ಟು ಕೆರೆ ಬಂತು ಅಂದ್ರೆ ಆ ಕೆರೆ ದೊಡ್ಡದೊಳಗೆ ಮುಖಮಜ್ಜನ ಮಾಡಿ ಒಂದಿಷ್ಟು ಗಿಡದ ಕೆಳಗೆ ಕೂತು ಊಟ ಮಾಡಿ ಮತ್ತೆ ನಡ್ಕೋತ ಹೋಗಬೇಕು ಊರಿಗೆ ಅಂತ ಇಷ್ಟು ಹೇಳುತ್ತಿದ್ದಳು. ಮಗ ಆಯಿತು ಅಂತ ಅವನು ಹೇಳಿದ. ತಾಯಿ ಮಗನಿಗೆ ಹೇಳುವಂತಹ ಶಬ್ದವನ್ನು ಕಳ್ಳ ಬಂದಿದ್ದಲ್ಲ, ಕಿಟಕಿಯೊಳಗೆ ನಿಂತಿದ್ದಲ್ಲ, ಅವ ಕೇಳಿಸ್ಕೊಂಡ. ಅವನಿಗೆ ಪರಮಾಶ್ಚರ್ಯ ಆಯಿತು. ಯಾಕ 2 ಬುತ್ತಿ, ಇವ ಇಲ್ಲಿ ತಕ ಒಂದೇ ಬುತ್ತಿ ಹೆಸರು ಕೇಳ್ಯಾನ. ಈಗ ತಾಯಿ ಮಗನಿಗೆ ಹೇಳಿರೋದು 1 ಬುತ್ತಿ ಕತೆ ಅಲ್ಲ, 2 ಬುತ್ತಿ. ಯಾವ್ಯಾವ 2? ಒಂದು ನಿನ್ನ ಪಾಲಿನ ಬುತ್ತಿ, ಇನ್ನೊಂದು ಮಣ್ಣಿನ ಪಾಲಿನ ಬುತ್ತಿ. ಇವು 2 ಏನು ಕೇಳಿದ? 2 ಬುತ್ತಿ ಯಾವಿರಬೇಕು? ನನ್ನ ಪಾಲಿಂದ ಅಂದ್ರೇನು, ಮಣ್ಣಿನ ಪಾಲಿನಂದ ಅಂದ್ರೇನು ಅಂತ ತಿಳ್ಕೊಂಡು ಇದೇ ವಿಚಾರದೊಳಗೆ ಮಗ್ನಾದ. ತಲೆಯೊಳಗೆ ಇದೇ ವಿಚಾರವನ್ನು ತುಂಬಿಕೊಂಡ. ಮುಂದೆ ತಾಯಿ ಮಗ ಉಂಡು ಮಲಗಿದ್ರು ಇವನಿಗೆ ಒಳಗೆ ತಳಮಳ. ಇವ ಬಂದದ್ದು ಅದಕ್ಕೆ ಕಳತನ ಮಾಡೋಕೆ, ಯಾವುದಕ್ಕೆ ಬಂದಿದ್ದ ಅದನ್ನ ಮರೆತ. ತಲೆಯೊಳಗೆ ನನ್ನ ಪಾಲಿನ ಬುತ್ತಿ ಅಂದ್ರೇನು, ಮಣ್ಣಿನ ಪಾಲಿನ ಬುತ್ತಿ ಅಂದ್ರೇನು, ಇದನ್ನು ಭಾಳ ವಿಚಾರ ಮಾಡ್ಕೋತ ಕೊನೆಗೆ ಬೆಳಗ್ಗೆ ಹರಿದಿದ್ದು ಗೊತ್ತಾಗಲಿಲ್ಲ. ಬಂದದ್ದು ಕಳತನ ಮಾಡಾಕ, ಎಲ್ಲ ಮರೆತ. ಬೆಳಗಾಯಿತು. ಆವಾಗ ತಾಯಿ ಬೆಳಗಿನ ಜಾವ ಬೇಗ ಎದ್ದು ಬುತ್ತಿ ಕಟ್ಟಿ ಮಗನ ಕೈಯಾಗ ಕೊಟ್ಟು ಆರಾಮಾಗಿ ಹೋಗಿ ಬಾ ಅಂತ ಹೇಳಿ ಕಳಿಸಿದ್ಲು. ಇವ ಮಗ ಬುತ್ತಿ ತಗೊಂಡು ಹೊರಟ. ಇವ ಏನು ಬುತ್ತಿ ತಗೊಂಡು ಹೊರಟಲ್ಲ, ಇವನ ಹಿಂದೆ ಇವನು ಹೊರಟ. ಯಾರು? ಕಳ್ಳ. ಇವ ಮುಂದೆ ಹೋಗುತ್ತಿದ್ದ, ಕಳ್ಳ ಹಿಂದಿಂದ ಹೋಗುತ್ತಿದ್ದ. ಬಹುದೂರ ನಡ್ಕೋತ ಹೋದ್ರು. ಊಟದ ಸಮಯ ಆಗಿತ್ತು. ಹಾದಿಯೊಳಗೆ ಒಂದು ಕೆರೆ ಬಂತು. ಅಲ್ಲಿ ಕೆರೆ ದಡದೊಳಗೆ ಒಂದು ಗಿಡ ಇತ್ತು. ಆ ಗಿಡದ ಕೆಳಗೆ ಬುತ್ತಿ ಇಟ್ಟು ಅವ ಕೆರೆಯೊಳಗೆ ಒಂದಿಷ್ಟು ಮುಖಮಜ್ಜನ ಮಾಡಿಕೊಂಡು ಬಂದು ಉಂಡು ಮತ್ತೆ ನಡ್ಕೋತ ಹೋದ್ರಾತಂತ ತಿಳ್ಕೊಂಡು ಅವ ನೀರಿಗಿಳಿದು ಮುಖಮಜ್ಜನ ಮಾಡಿಕೊಂಡು ಮ್ಯಾಲ ಬಂದು ಹಿಂಗೆ ಒಂದಿಷ್ಟು ಬುತ್ತಿ ಉಚ್ಚಿದ. ಅವಾಗಿವ ಕಳ್ಳಿದ್ನಲ್ಲ, ಇವನು ನೀರಿಗಿಳ್ದ. ಇವನು ಮುಖ ತೊಳ್ಕೊಂಡ, ಒಂದಿಷ್ಟು ನೀರು ಕುಡ್ದ. ಇವನು ಮ್ಯಾಲ ಬಂದ. ನಮ್ಮ ದೇಶದ ಸಂಸ್ಕೃತಿ ಏನದ, ಅವ ಬುತ್ತಿ ಬಿಚ್ಕೊಂಡು ಕೂತಾನ. ಕಳ್ಳ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದ್ರೆ ಅವನು ಮುಖಮಜ್ಜನ ಮಾಡಿ ಮ್ಯಾಲ ಬಂದಲ್ಲ ದಡಕ್ಕೆ. ಅವಾಗ ಅವ ಅಂದ, ಊಟ ಮಾಡೋಣ ಬನ್ನಿ ಅಂದ. ಯಾರಿಗೆ? ಕಳ್ಳಗ. ಕಳ್ಳ ಅದಾನ ಅನ್ನೋದು ಅಷ್ಟೇ ಗೊತ್ತಿಲ್ಲ. ಇವಾಗ ಕಳ್ಳಂದ, ನಾವು ಮಾಡೇ ಬಂದೀವಿ, ನೀವು ಮಾಡ್ರಿ ಅಂದ. ಇಲ್ಲ ಹಾಗೇನಿಲ್ಲ, ಮತ್ತು ಇರೋರ ಇಬ್ರು ಅದೀವಿ ಇಲ್ಲಿ ಕೆರೆ ದಡದ ಮೇಲೆ, ಮತ್ತೊಬ್ರಿಲ್ಲ, ನೀವು ಬನ್ನಿ ಇಬ್ಬರೂ ಕೂಡಿ ಊಟ ಮಾಡೋಣ ಅಂತ ಮತ್ತೆ ಕರೆದ. ಆಯ್ತಂತ ಬಂದು ಮುಂದೆ ಕುಂತ. ಅವಾಗ 1-2 ರೊಟ್ಟಿ
ಹಚ್ಚಿ ಇವನ ಕೈಯಾಗ ಕೊಡಕ್ಕೆ ಬಂದ. ನಂದೊಂದು ಪ್ರಶ್ನೆ ಅದ. ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ನಾನು ನಿಮ್ಮ ರೊಟ್ಟಿ ತಿಂತೀನಿ, ಸ್ವೀಕಾರ ಮಾಡ್ತೀನಿ ಅಂತ ಕಳ್ಳ ಅಂದ. ಆವಾಗ ಏನದು ಅಂತ ಅವ ಅಂದ. ಆವಾಗ ಇದ್ದದ್ದನ್ನು ಇದ್ದಂಗೆ ಹೇಳಿದ. ನಾನು ಅತಿಥಿ ಅಂತ ತಿಳ್ಕೊಂಡಿರಿ ನೀವು, ಆದರೆ ನಾನು ನಿಜವಾಗಿಯೂ ಕಳ್ಳದೀನಿ. ನಿನ್ನೆ ರಾತ್ರಿ 10-11 ಬಂದೀನಿ ನಿಮ್ಮ ಮನೆ ಬಾಗಿಲದ ಹಿತ್ತಲದೊಳಗೆ, ಕಿಟಕಿಯೊಳಗೆ. ನೀನು ನಿಮ್ಮ ತಾಯಿ ಏನೇನು ಮಾತಾಡಿರಿ ಎಲ್ಲ ಗೊತ್ತು ನನಗೆ. ನಿಮ್ಮ ತಾಯಿ ಒಂದು ಮಾತು ಹೇಳಿದ್ಲಲ್ಲ, ನಿನಗೆ ಬುತ್ತಿ ಕಟ್ಟಿ ಕೊಡ್ತೀನಿ, ಒಂದು ನಿನ್ನ ಪಾಲಿನ ಬುತ್ತಿ, ಒಂದು ಮಣ್ಣಿನ ಪಾಲಿನ ಬುತ್ತಿ ಅಂತ ಹೇಳ್ತಿದ್ದಳಲ್ಲ. ಅದನ್ನು ಕೇಳಿಸ್ಕೊಂಡು ಅದನ್ನು ವಿಚಾರ ಮಾಡ್ಕೋತ ಕಳ್ಳತನ ಮಾಡೋದನ್ನು ಮರೆತೀನಿ ನಾನು. ಆದ್ದರಿಂದಲೇ ಆ ಸತ್ಯವನ್ನು ತಿಳ್ಕೊಬೇಕಂತ ತಿಳ್ಕೊಂಡು ನಿನ್ನ ಹಿಂದೆ ನಾನು ಹೊರಟು ಬಂದೀನಿ. ಅದಕ್ಕೆ ನನ್ನ ಪ್ರಶ್ನೆ ಏನು ಅಂತ ಕೇಳಿದರೆ, ನನ್ನ ಪಾಲಿನ ಬುತ್ತಿ ಅಂದ್ರೇನು, ಮಣ್ಣಿನ ಪಾಲಿನ ಬುತ್ತಿ ಅಂದ್ರೇನು, ಇದಕ್ಕೆ ನೀನು ಉತ್ತರ ಹೇಳಿದಿ ಅಂದ್ರೆ ಇಬ್ಬರು ಕೂಡಿ ಪ್ರಸಾದ ಮಾಡೋಣ ಅಂತ ಕಳ್ಳ ಹೇಳಿದ. ಅವಾಗ ಅವ ಹೇಳ್ತಾನೆ, ಇದರೊಳಗೇನು ದೊಡ್ಡ ಮಹಾ ಅದ. ನನ್ನ ಪಾಲಿನ ಬುತ್ತಿ ಮಣ್ಣಿನ ಪಾಲಿನ ಬುತ್ತಿ ಅಂದ್ರೆ ಬೇರೆ ಏನೂ ಅಲ್ಲ. ಈಗ ನನ್ನ ತಾಯಿ 4 ರೊಟ್ಟಿ ಕಟ್ಟಿ ಕೊಟ್ಟಾಳ ನನಗೆ ಬುತ್ತಿನ. ಇದರೊಳಗೆ 4 ರೊಟ್ಟಿ ಅದಾವು. ನಾನು ಈ 4 ರೊಟ್ಟಿಯೊಳಗೆ ಯಾರಿಗೂ ಒಂದು ತುಣುಕು ಕೊಡಲಾರ್ದಂಗೆ 4 ನನಗೆ ಇರಲಿ ಅಂತ ಸ್ವಾರ್ಥ ಭಾವದಿಂದ ತಿಂದ್ಯ ಅಂದ್ರೆ ಅದು ಏನಾಗ್ತದ? ಸ್ವಾರ್ಥ ಭಾವದಿಂದ ತಿಂದ್ಯ ಅಂದ್ರೆ ಅದು ಜೀರ್ಣ ಆಗ್ತದೆ. ಮುಂಜಾನೆ ಮಣ್ಣಿಗೆ ಸೇರ್ತದೆ. ತಿಳಿತದೋ ಇಲ್ಲೋ? ಸೂಕ್ಷ್ಮದ ಮಣ್ಣಿಗೆ ಸೇರುತ್ತದೆ. ಇದು ಮಣ್ಣಿನ ಪಾಲಿನ ಬುತ್ತಿ. ಏನು ಒಂದು 4 ರೊಟ್ಟಿ ಅದಾವಲ್ಲ, ಇದರಾಗ ನಿನಗೆ 2 ಕೊಟ್ಟು ನಾನು 2 ತಿಂದೆ ಅಂದ್ರೆ ನಿನಗೆ 2 ಕೊಟ್ಟಿದ್ದಕ್ಕೆ ನನಗೆ ಪುಣ್ಯ ಬರ್ತದ. ಇದು ನನ್ನ ಪಾಲಿನ ಬುತ್ತಿ ಅಂತ ಹೇಳಿದವ. ಇನ್ನೊಬ್ಬರಿಗೆ 2 ಕೊಟ್ಟು ತಿಂದೇವಿ, ಪುಣ್ಯ ಬರ್ತದ. ಅದು ಪುಣ್ಯ ನಮ್ಮ ಪಾಲಾಗ್ತದ. ಇದು ನನ್ನ ಪಾಲಿನ ಬುತ್ತಿ. ನಿನಗೆ ಕೊಡಲಾರ್ದಂಗೆ ಮುಂದೆ ಕೂಡಿಸ್ಕೊಂಡು 4 ರೊಟ್ಟಿ ನಾನ ತಿಂದೆ ಅಂದ್ರೆ ಬೆಳಗಿನ ಜಾವ ಮಣ್ಣಿಗೆ ಸೇರುತ್ತದೆ. ಇದು ಮಲ ಆಗಿ ಅದು ಮಣ್ಣಿನ ಪಾಲಿನ ಬುತ್ತಿ ಅಂದ. ಹೇಳುವ ಉದ್ದೇಶ ಏನಿರುತ್ತದ ಅದನ್ನು ಕೊಡೋದಕ್ಕೆ ತ್ಯಾಗ ಅಂತ ಕರೀತಾರೆ. ನಮ್ಮ ಬಳಿ ಏನಿರ್ತದ ಅದನ್ನೊಂದಿಷ್ಟು ಹಂಚಿಕೊಂಡು ಕೊಟ್ಟು ತಿಂದು ಅವರನ್ನೂ ಸಂತೋಷಪಡಿಸೋದು, ನಾವು ಸಂತೋಷವಾಗಿ ಇರೋದಕ್ಕೆ ಏನಂತಾರ? ತ್ಯಾಗ ಅಂತ ಕರೀತಾರ. ಆ ಬಳಿಕ ಈಗೇನು ಕೊಡ್ತೀವಲ್ಲ, ನೀಡ್ತೀವಲ್ಲ, ಆ ನೀಡೋದ್ರೊಳಗೆ ಕೊಡೋದ್ರೊಳಗೆ ಏನಾಗ್ತದ? ಅಂತಃಕರಣ ಒಳಗೆ ನಾನು ಕೊಟ್ಟಿನಿ, ನಾನು ಮಾಡೀನಿ ಅನ್ನುವಂಥ ಅಹಂಭಾವ ಮೂಡುತ್ತದೆ. ಅಲ್ಲಿ ಅಂತಃಕರಣ ಮಲಿನ ಆಗ್ತದೆ. ಆದ್ದರಿಂದ ಕೊಡಬೇಕು, ಕೊಟ್ಟ ಬಳಿಕ ಮತ್ತೆ ಮರೆತು ಬಿಡಬೇಕು. ನಾನು ಕೊಟ್ಟಿನಿ ಅಂತ ಹೇಳಬಾರದು. ಆ ಕರ್ತೃತ್ವ ಭಾವ ಅಂತರಂಗದೊಳಗೆ ಮೂಡಬಾರದು. ಅದಕ್ಕೆ ನೀಡೋದು, ನೀಡಿ ಮರೆತು ಬಿಡೋದು. ಯಾರಿಗಾದರೂ ಒಂದಿಷ್ಟು ದಾನ ಧರ್ಮ ಮಾಡೋದು, ಮಾಡಿದ್ದನ್ನು ಮರೆತು ಬಿಡೋದು. ಹೀಗೆ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗ್ತದೆ. ನಾ ಮಾಡೀನಿ ಅನ್ನುವಂಥ ಭಾವ ಬಂತು ಅಂದ್ರೆ ಮಲಿನ ಆಗ್ತದೆ. ಅಂತಃಕರಣ ಮಲಿನ ಆಯಿತು ಅಂದ್ರೆ ಜ್ಞಾನ ಲಭಿಸುವುದಿಲ್ಲ. ಆವಾಗ ಮನುಷ್ಯ ಅಜ್ಞಾನಿ ಆಗ್ತಾನೆ. ಅದಕ್ಕೆ ಮಾಡಿ ಮರೆತು ಬಿಡಬೇಕು. ಒಬ್ಬ ಮಹಾರಾಜ ಇದ್ದ. ಮಹಾರಾಜ ಅನ್ನ ಛತ್ರವನ್ನು ಇಟ್ಟಿದ್ದ. ಬೇಕಾದಷ್ಟು ಜನ ಬರವಲ್ರ್ಯಾಕ,
ಬಂದವರೆಲ್ಲರೂ ಊಟ ಮಾಡಿ ಹೋಗಬೇಕು ಅಂಥದ್ದೊಂದು ಅನ್ನ ಛತ್ರ ನಡೆಸ್ತಿದ್ದ. ಅರವಟ್ಟಿಗೆಯನ್ನು ಇಟ್ಟಿದ್ದ. ಯಾರ್ಯಾಕೆ ಬರವಲ್ರಕ? ಬಂದವರು ಅನ್ನ ಪ್ರಸಾದ ಮಾಡೋದು, ತಣ್ಣನೆಯ ನೀರು ಕುಡಿದು ಸಂತೋಷಪಟ್ಟು ಹೋಗ್ಬೇಕಂತ ತಿಳ್ಕೊಂಡು ಅನ್ನ ಛತ್ರ ಅರವಟ್ಟಿಗೆ ಇಡುತ್ತಿದ್ದ ದಿನಂಪ್ರತಿ. ಅಷ್ಟೇ ಅಲ್ಲ, ಸಾವಿರಾರು ಜನಗಳಿಗೆ ಆಶ್ರಯದಾತ ಆಗಿದ್ದ. ನಿರ್ಗತಿಕರಿಗೆ, ಬಡವರಿಗೆ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚ್ತಿದ್ದ. ಇಂಥ ಒಬ್ಬ ಮಹಾರಾಜನಿಗೆ ಇದ್ದಕ್ಕಿದ್ದಂತೆಯೇ ಒಂದು ದಿವಸ ಹಿಂಗೆ ಅನಿಸಿತಲ್ಲ, ಒಳಗ ಆ ಭಾವ ಬಂತು. ನಾನು ಇಷ್ಟೆಲ್ಲ ಅನ್ನ ಛತ್ರ ನಡೆಸ್ತೀನಿ, ಅರವಟ್ಟಿಗೆಯನ್ನು ಇಟ್ಟೀನಿ, ಸಾವಿರಾರು ಜನರಿಗೆ ಆಶ್ರಯದಾತಾಗೀನಿ, ಅದಕ್ಕೆ ನನ್ನನ್ನು ಎಷ್ಟು ಕೊಂಡಾಡ್ತಾರೋ ಏನೋ ನಾಡಿನೊಳಗೆ ಅಂತ ತಿಳ್ಕೊಂಡು ಒಂದು ದಿವಸ ರಾಜನ ವೇಷವನ್ನು ಬದಲಾಯಿಸಿದ. ರಾಜನ ವೇಷವನ್ನು ಮರೆಮಾಚಿಕೊಂಡು ಯಾರಿಗೂ ಗೊತ್ತಾಗಲಾರ್ದಂಗೆ ಸಾಮಾನ್ಯರ ವೇಷವನ್ನು ಧರಿಸಿಕೊಂಡು ನಾಡಿನೊಳಗೆ ಹೀಗೆ ಬಂದ. ಅಂದ್ರೆ ಇವನ ತಲೆಗೇನು, ಇಷ್ಟೆಲ್ಲ ನಾ ಮಾಡೀನಿ, ನನ್ನ ನೆನೆಸ್ತಾರೋ ಏನಿಲ್ಲೋ, ನನ್ನ ಸುದ್ದಿ ಮಾತಾಡ್ತಾರೋ ಏನು ಇಲ್ಲೋ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಾಕ ರಾಜನ ವೇಷವನ್ನು ಮರೆಮಾಚಿಕೊಂಡು ಸಾಮಾನ್ಯರ ವೇಷದೊಳಗೆ ಬಂದಾನ. ಬಂದ ಬಳಿಕ ತಿರುಗಾಡಿ ನೋಡಿದ, ಯಾರು ಮಾತಾಡ್ಬೇಕು ಇವನು ಸುದ್ದಿ? ಅವ್ರ ಸುದ್ದಿನ ಅವ್ರಿಗೆ ರಗಡಾಗಿತ್ತು. ಒಬ್ಬರದು ಇವನ ಮುಖದಿಂದ ಹೆಸರಿಲ್ಲ. ಮುಂಜಾನಿಂದ ಸಂಜೆ ತನ ತಿರುಗಾಡಿದ. ಒಬ್ಬರ ಇವನು ಸುದ್ದಿ ತೆಗಿಬೇಕಲ್ಲ, ಯಾರೂ ನೆನೆಸಲಿಲ್ಲ. ಇಂಥ ಒಬ್ಬ ನಮ್ಮ ನಾಡಿನೊಳಗೆ ಮಹಾರಾಜದನ, ಅನ್ನ ಛತ್ರ ನಡೆಸ್ತಾನ, ಅರವಟ್ಟಿಗೆಯನ್ನು ಇಟ್ಟಾನ, ಸಾವಿರಾರು ಜನಗಳಿಗೆ ಆಶ್ರಯ ನೀಡನಂತ ಒಬ್ಬರೂ ಸಹಿತ ಮಾತಾಡಲಿಲ್ಲ. ಅವಾಗ ಮುಂಜಾನಿಂದ ಸಂಜೆ ತನ ತಿರುಗಾಡಿ ಬಂದ. ಜಗತ್ತಿನ ಜನ ಭಾಳ ವಿಚಿತ್ರದ ಅಂದ. ಇಷ್ಟೆಲ್ಲ ಉಪಕಾರ ಮಾಡಿದ್ರೂ ಸಹಿತ ಒಬ್ಬರು ನನ್ನ ಹೆಸರು ಹೇಳ್ತಾ ಇಲ್ಲ ನಾಡಿನೊಳಗೆ. ಮತ್ತಿವರು ನನ್ನ ಹೆಸರು ಹೇಳಬೇಕಾಗಿತ್ತು, ನನ್ನದೇ ಸುದ್ದಿ ಮಾತಾಡ್ಬೇಕಾಗಿತ್ತಂದ್ರೆ ಏನಾದರೂ ಮಾಡ್ಬೇಕಂತ ತಿಳ್ಕೊಂಡು ಕೊನೆಗಿವ ಏನು ಮಾಡಿದ, ತನ್ನದೇ ಒಂದು ಮೂರ್ತಿ ಮಾಡಿಸಿ ಆ ನಾಡಿತ್ತಲ್ಲ ಒಂದು ಮಧ್ಯದೊಳಗೆ ಆ ಊರೊಳಗೆ ನಿಲ್ಲಿಸಿದ, ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ. ಮತ್ತು ಸಾವಿರಾರು ಜನರಿಗೆ ಊಟ ಹಾಕಿಸಿದ. ಎಲ್ಲರೂ ಬಂದರು, ಉಂಡ್ರು, ಇವನಿದ್ರಿಗೆ ಮಹಾರಾಜನ ಹೊಗಳಿದ್ರು, ಮತ್ತು ಹೋದರು. ಒಂದು ವಾರ ಬಿಟ್ಟು, ಮೂರ್ತಿ ಪ್ರತಿಷ್ಠಾಪನೆ ಆದ ಬಳಿಕ ಒಂದು ವಾರ ಬಿಟ್ಟು, ಈಗರ ನನ್ನ ಸುದ್ದಿ ಮಾತಾಡ್ತಾರೋ ಏನಿಲ್ಲೋ, ಈಗರ ನನ್ನ ಹೊಗಳ್ತಾರೋ ಏನಿಲ್ಲ ಅಂತ ತಿಳ್ಕೊಂಡು ಮತ್ತು ಆ ಮೂರ್ತಿ ಹತ್ತಿರ ಬಂದ. ಮೂರ್ತಿ ಧೂಳು ತಿನ್ನಕತ್ತಿತ್ತದು. ಒಬ್ಬರು ಒರೆಸೋರಿಲ್ಲ, ಒಬ್ಬರು ಅದನ್ನು ಜೋಪಾಸನ ಮಾಡೋರಿಲ್ಲ, ಸ್ವಚ್ಛ ಮಾಡೋರಿಲ್ಲ. ದೂರದಿಂದ ಬಂದು ನಿಂತು ನೋಡಿದ. ಆವಾಗೂ ಸಹಿತ ಯಾರೂ ಇವನು ಸುದ್ದಿಗೆ ಬರಲಿಲ್ಲ. ಆವಾಗ ಒಳಗೆ ತಾಪ ಶುರುವಾಯಿತು. ಇಷ್ಟೆಲ್ಲ ಮಾಡೀನಿ, ನನ್ನ ನೆನಪು ಮಾಡ್ತಾ ಇಲ್ಲಲ್ಲ ನಾಡಿನ ಜನ. ಅನ್ನ ಇರದಾರ್ದವ್ರಿಗೆ ಅನ್ನ ನೀಡಿದೆ,